ದುಶ್ಚಟಗಳಿಗೆ ಒಮ್ಮೆ ದಾಸರಾದರೆ ಹೊರಬರುವುದು ಕಷ್ಟ. ಮಕ್ಕಳ ಬಗ್ಗೆ ಜಾಗೃತಿ ವಹಿಸುವಂತೆ ಸಿಪಿಐ ಗಿರೀಶ್ ಕರೆ. ಇತ್ತೀಚಿನ ದಿನಗಳಲ್ಲಿ ಪೋಕ್ಸೋ ಪ್ರಕರಣಗಳನ್ನು ಮಾದರಿ ಕಥೆಯಂತೆ ಚಿತ್ರಗಳಲ್ಲಿ ತೋರಿಸುವ ಮೂಲಕ ತಪ್ಪು ಪ್ರೇರಣೆಗೆ ಅವಕಾಶ ಕಲ್ಪಿಸುತ್ತಿದ್ದಾರೆ. ದುಶ್ಚಟಗಳಿಗೆ ಒಮ್ಮೆ ದಾಸರಾದರೆ ಹೊರಬರುವುದು ಕಷ್ಟ. ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಬೇಕು ಎಂದು ಗ್ರಾಮಾಂತರ ಸಿಪಿಐ ಗಿರೀಶ್ ಪಾವಗಾಡದಲ್ಲಿ ಎಚ್ಚರಿಸಿದರು. ಇನ್ನು ಪಾವಗಡ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಎಸ್ಎಸ್ಕೆ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ನಶಮುಕ್ತ ತುಮಕೂರು ಅಪರಾಧ ತಡೆ ಮಾಸಾಚರಣೆ 2025 ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ಈ ವೇಳೆ ಗ್ರಾಮಾಂತರ ಸಿಪಿಐ ಗಿರೀಶ್ ಮಾತನಾಡಿ, ಮನೆಯಲ್ಲಿ ಬಂಗಾರ ನಗದು ಇಡದೆ ಬ್ಯಾಂಕ್ ಲಾಕರ್ ಅನ್ನ ಬಳಸಿ ಸುರಕ್ಷತೆಯನ್ನ ನಿರ್ವಹಿಸಬೇಕು. ಪ್ರವಾಸ ಹೊರಗಡೆ ಹೋದಾಗ ಪೊಲೀಸ್ ಇಲಾಖೆಗೆ ಪೂರ್ವ ಮಾಹಿತಿಯನ್ನ ನೀಡಬೇಕು. ಮನೆಗಳಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಅವಶ್ಯಕ ಎಂದಿದ್ದಾರೆ. ಎಲ್ಲರಿಗೂ ಗೊತ್ತಿರಬಹುದು, ಪೋಕ್ಸ್ ಅಂದ್ರೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂದ್ರೆ ಹೇಳೋಣ, ಇವತ್ತು ಸಾಕಷ್ಟು ಸಮಯ ಇದೆ. ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್, ಪೋಕ್ಸೋ. 18 ವರ್ಷದ ಮೇಲಿನ ಮಕ್ಕಳು ಇದ್ದಾರಾ ಇಲ್ಲಿ? ಎಲ್ಲ 18 ವರ್ಷದ ಒಳಗಿರೋರಿದ್ದೀರಾ? 18 ವರ್ಷದ ಒಳಗಿರುವಂತಹ ಪುರುಷ ಅಥವಾ ಸ್ತ್ರೀ ಯಾರೇ ಆಗಿರಲಿ, ಅವ್ರನ್ನ ಮಕ್ಕಳು ಅಂತ ನಮ್ಮ ಕಾಯ್ದೆ ಹೇಳುತ್ತೆ. ನೀವು ದೊಡ್ಡವರಾಗಿರ್ತೀರ, ಬಟ್ ಆದರೆ ಕಾನೂನಿನ ದೃಷ್ಟಿನಲ್ಲಿ ಮಕ್ಕಳು. ಆ 18 ವರ್ಷದ ಒಳಗಿರೋಂತಹ ಸ್ತ್ರೀ ಅಥವಾ ಹುಡುಗ ಇಬ್ಬರಲ್ಲಿ ಯಾರನ್ನಾದರೂ ಮೇಜರ್ ಇರೋಂತಹ ಲೇಡೀಸು ಅಥವಾ ಜೆಂಟ್ಸು ಪ್ರೀತಿ ಮಾಡೋದು, ಹುಡುಗರದ್ದು ಕಾನ್ಸಂಟ್ರೇಷನ್ ಬೇರೆ ಕಡೆ ಇದೆ. ಪೋಕ್ಸೋದಲ್ಲಿ ಜಾಸ್ತಿ ಜೈಲ್ಗೆ ಹೋಗೋದು ನೀವೇ. ಸರ್ ಹುಡುಗಿನೇ ನಾನು ಲವ್ ಮಾಡ್ತಾ ಇದ್ದಾಳೆ ಸರ್, ಹುಡುಗಿ ವಿಷ ಕೊಡಿ. ಸ್ವಲ್ಪ ಸೂಪರ್ವೈಸಿಂಗ್ ಕೊರತೆ, ಮಕ್ಕಳು ಏನು ಮಾಡ್ತಿದ್ದಾರೆ ಅಂತೇಳಿ ತಂದೆ ತಾಯಿಗೆ ನೋಡೋಷ್ಟು ಪುರ್ಸೋತಿರಲ್ಲ. ಮೊಬೈಲ್ ಕೈಲಿಗೆ ಸಿಗುತ್ತೆ, ಮೊಬೈಲ್ ಕೈಗೆ ಸಿಕ್ಕಕ್ಕೆ ನೋಡೋದು ಫಸ್ಟು ಎಲ್ಲ ನೆಗೆಟಿವೇ, ಪಾಸಿಟಿವ್ ಇರೋದು ನೋಡಲ್ಲ. ನಾನು ಯಾವ್ದು ಎಜುಕೇಷನಲ್ಲಿ ಏನು ಮಾಡಲಿ, ಏನು ಸೆಲೆಕ್ಟ್ ಮಾಡಲಿ, CET ಹೆಂಗೆ ಫೇಸ್ ಮಾಡಲಿ, ಯಾವ ಎಕ್ಸಾಮ್ ತೊಗೊಂಡು ನನ್ನ ಲೈಫ್ ಸೆಟ್ಲ್ ಮಾಡ್ಕೊಳ್ಳಿ ಅನ್ನೋದು ಕಡಿಮೆ. ಇನ್ನು ಉಳಿದವೆಲ್ಲ ಬೇರೆ ಎಲ್ಲ ಮಾಡ್ತೀವಿ. ಮಕ್ಕಳಿದ್ದಾಗ ಗೇಮ್ಸ್ ಆಡ್ತಾರೆ, ದೊಡ್ಡವರಾದ್ಮೇಲೆ ಬೇರೆ ಬೇರೆ ಏನೋ ನೆಗೆಟಿವ್ ಥಾಟ್ಸ್ ಇರೋಂಥದ್ದು ನೋಡ್ತಾರೆ. ಅದು ಸ್ವಲ್ಪ ಚೆನ್ನಾಗಿ. ಇನ್ನು ಪಾವಗಡ ಪೊಲೀಸ್ ಠಾಣೆಯ ಸಿಪಿಐ ಸುರೇಶ್ ಮಾತನಾಡಿ, ಇಂದಿನ ಯುವಕರು ದೇಶದ ಕಣ್ಣುಗಳು. ನಮ್ಮ ದೃಷ್ಟಿಕೋನ ಸರಿಯಾದ್ರೆ ನಾವು ಸರಿಯಾದ ದಾರಿಯಲ್ಲಿ ನಡೀತೇವೆ. ಬೀಡಿ, ಸಿಗರೇಟ್, ಗುಟ್ಕಾ, ಪಾನ್ ಪರಾಕ್ ಮಾತ್ರವಲ್ಲ, ಡ್ರಗ್ಸ್ನಿಂದ ಯುವ ಪೀಳಿಗೆ ನಾಶ ಆಗ್ತಾ ಇದೆ. ಇದಕ್ಕೆ ತಡೆಯೊಡ್ಡಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದಿದ್ದಾರೆ. ಮೊಬೈಲ್ ಕೂಡ ದುಶ್ಚಟ ಆಗ್ತಾ ಇರ್ತಾನೆ. ಈ ಕೆಲವೇ ವರ್ಷಗಳಲ್ಲಿ ಅದು ಸ್ಟಾರ್ಟ್ ಆಗ್ಬೋದು. ಮೊಬೈಲ್ನಿಂದ ದೂರ ಇರುವಂತೆ ಅರಿವು ಕಾರ್ಯಕ್ರಮ ಬರ್ಬೋದಲ್ಲ, ಮೊಬೈಲ್ನಿಂದ ದೂರ ಇರಲು ಅರಿವು ಕಾರ್ಯಕ್ರಮ ಅಂತ ಮಾಡ್ಬೋದು. ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ನಮ್ಮ ಸೇವಾವಧಿಗೆ ಬಂದ್ಬಿಡ್ತಾನೆ ಗೊತ್ತಿಲ್ಲ. ಅದೊಂದು ವಿಪರೀತ ಸಂಗತಿ ಅನ್ಕೊಳ್ತಾ ಇರ್ತಾನೆ. ನಾನು ಒಬ್ಬ ಬೆಂಗಳೂರು ಸೈಬರ್ ಇನ್ಸ್ಪೆಕ್ಟರ್ ಇದ್ದಾಗ ಒಂದು ಕಂಪ್ಲೇಂಟ್ ಬಂದಿತ್ತು. ಒಂದು ಫ್ಯಾಮಿಲಿನಲ್ಲಿ ಮೊಬೈಲ್ ಕೂಡ ದುಶ್ಚಟ ಆಗ್ತಾ ಇರ್ತಾನೆ. ಈ ಕೆಲವೇ ವರ್ಷಗಳಲ್ಲಿ ಅದು ಸ್ಟಾರ್ಟ್ ಆಗ್ಬೋದು. ಮೊಬೈಲ್ನಿಂದ ದೂರ ಇರುವಂತೆ ಅರಿವು ಕಾರ್ಯಕ್ರಮ ಬರ್ಬೋದಲ್ಲ, ಮೊಬೈಲ್ನಿಂದ ದೂರ ಇರಲು ಅರಿವು ಕಾರ್ಯಕ್ರಮ ಅಂತ ಮಾಡ್ಬೋದು. ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ನಮ್ಮ ಸೇವಾವಧಿಗೆ ಬಂದ್ಬಿಡ್ತಾನೆ ಗೊತ್ತಿಲ್ಲ. ಅದೊಂದು ವಿಪರೀತ ಸಂಗತಿ ಅನ್ಕೊಳ್ತಾ ಇರ್ತಾನೆ. ನಾನು ಒಬ್ಬ ಬೆಂಗಳೂರು ಸೈಬರ್ ಇನ್ಸ್ಪೆಕ್ಟರ್ ಇದ್ದಾಗ ಒಂದು ಕಂಪ್ಲೇಂಟ್ ಬಂದಿತ್ತು. ಒಂದು ಫ್ಯಾಮಿಲಿನಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಕೆ ಪಿಯು ಕಾಲೇಜಿನ ಪ್ರಾಂಶುಪಾಲ ಮನೋಜ್ ಕುಮಾರ್, ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣಪ್ಪ, ಉಪನ್ಯಾಸಕರು ದೊಡ್ಡಯ್ಯ, ಶಾಂತರಾಜು, ಬೊಮ್ಮಯ್ಯ, ಕಾರ್ಯಕ್ರಮ ಸಂಯೋಜಕರಾದ ಹರೀಶ್, ಪಾವಗಡ ಠಾಣಾ ಎಸ್ಐ ಶಿವಪ್ಪ, ಎಸ್ಎಸ್ಕೆ ಮತ್ತು ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.